ವಿವಾದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕನೊಬ್ಬ ರೈತನೊಬ್ಬನನ್ನು ಹತ್ಯೆ ಮಾಡಿದ್ದು, ಕೊಲೆಯನ್ನು ತಡೆಯಲು ಬಂದ ರೈತನ ಪುತ್ರಿಯ ಮೇಲೂ ಹಲ್ಲೆ ಮಾಡಿ ದೌರ್ಜನ್ಯ ನಡೆಸಿರುವ ಘಟನೆ ಮಧ್ಯಪ್ರದೇಶದ ಗುಣಾ ಜಿಲ್ಲೆಯ ಗಣೇಶ್ಪುರ ಗ್ರಾಮದಲ್ಲಿ ನಡೆದಿದೆ. ಬಿಜೆಪಿ ನಾಯಕ ಮಹೇಂದ್ರ ನಾಗರ್ ಮತ್ತು ಆತನ ಸಹಚರರು ರಾಮಸ್ವರೂಪ ದಾಖಡ್ ಎಂಬ ರೈತನ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ. ಪೊಲೀಸ್ ಪ್ರಕಾರ ಈ ಘಟನೆ ಫತೇಗಾ ಪೊಲೀಸ್ ಠಾಣಾ ಸಂಭವಿಸಿದೆ. ರೈತ ರಾಮಸ್ವರೂಪ ದಾಖಡ್ ಅವರು ಪತ್ನಿಯೊಂದಿಗೆ ಹೊಲಕ್ಕೆ ತೆರಳುತ್ತಿದ್ದ ವೇಳೆ ಮಹೇಂದ್ರ ನಾಗರ್ ಮತ್ತು ಅವರ ಬಗ್ಗೆ ಅವರ ಮಾರ್ಗದ ಮಧ್ಯೆ ತಡೆದು ಮಾರಕಾಸ್ತ್ರಗಳಿಂದ ಹಲ್ಲೆ ಬಳಿಕ ಆರೋಪಿಗಳು ರೈತರ ಮೇಲೆ ಜೀಪನ್ನು ಹರಿಸಿ ಕೊಲೆ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಘಟನೆಯಲ್ಲಿ ಆರೋಪಿಗಳು ಮಧ್ಯಪ್ರವೇಶಿಸಲು ಬಂದ ರೈತನ ಇಬ್ಬರು ಪುತ್ರಿಯರ ಮೇಲೂ ಹಲ್ಲೆ. ನಾನು ತಂದೆಯನ್ನು ರಕ್ಷಿಸಲು ಹೋದಾಗ ಅವರು ನನ್ನ ಬಟ್ಟೆ ಹರಿದು ಹಲ್ಲೆ ಮಾಡಿದರು, ಬಂದೂಕಿನಿಂದ ಗುಂಡು ಹಾರಿಸಿ ಬೆದರಿಸಿದರು ಎಂದು ಸಂತ್ರಸ್ತರ ಪುತ್ರಿ ಪ್ರತಿಕ್ರಿಯೆ ನೀಡಿದ್ದಾರೆ.